व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಪಾಠದಲ್ಲಿ ನಾವು ಕಂಡಂತೆ ಪರಮಾತ್ಮ ಅರ್ಜುನನನ್ನ ಮತ್ತು ಬ್ರಾಹ್ಮಣನನ್ನು ಕರೆದುಕೊಂಡು ತನ್ನ ಅನಂತಾಸನೋಕಕ್ಕೆ ಹೋಗಿ ಬಂದ. ಅರ್ಜುನನಿಗೆ ತಾನು ಎಲ್ಲಿ ಯಾವ ಮಾರ್ಗದಲ್ಲಿ ಹೋದೆ, ಹೇಗೆ ಹೋದೆ ಯಾವುದು ಕೂಡ ಗೊತ್ತಾಗಲಿದೆ, ಯಾಕಂದ್ರೆ ತುಂಬಾ ವೇಗವಾಗಿ ಹೋದದ್ದು. ಆವಾಗ ಅವನು ಕೇಳ್ತಾನೆ, ಕಿಮೇತ ದೃಷ್ಟಮಿತ್ತೇವ ಅಂತ, ನಾನು ಏನೇನನ್ನು ನೋಡಿದೆ ಅಂತ ಕೇಳಿದಾಗ ಪರಮಾತ್ಮ ವಿಸ್ತಾರವಾಗಿ ಹೇಳ್ತಾ ಬರ್ತಾನೆ. ಸಪ್ತ ಸಮುದ್ರಗಳು, ಸಪ್ತ ಸಾಗರಗಳು, ಪ್ರಾರಂಭದಲ್ಲಿ ಜಂಬೂ ದ್ವೀಪ, ಲವಣ ಸಮುದ್ರ, ಅವೆರಡೂ ಕೂಡ 1,00,000 ಯೋಜನದಷ್ಟು ವಿಸ್ತಾರವಾದದ್ದು. ನಂತರ ಬರುವಂತಹ ಪ್ರತಿಯೊಂದು ದ್ವೀಪಗಳು ಮತ್ತು ಸಮುದ್ರಗಳು ಡಬಲ್ ಆಗ್ತವೆ, ದ್ವಿಗುಣವಾಗ್ತಾ ಹೋಗ್ತವೆ ಒಂದಕ್ಕಿಂತ ಒಂದು ಅಂತ. ಆ ಒಟ್ಟು ಪುಷ್ಕರ ದ್ವೀಪ ಮತ್ತು ಶುದ್ಧವಾದ ಸಮುದ್ರ ಕೊನೆಯದ್ದು 64,00,000 ಯೋಜನೆ ವಿಸ್ತಾರವಾದಂತ ಅಷ್ಟು ಅಂತ ಹೇಳಿದ್ರು. ಅದಾದ ಮೇಲೆ ಬಾಹ್ಯತೋ ವಜ್ರಲೇಪಿಕಂ ಹೈಮಂ, 1.5 ಪಟ್ಟು ಹೆಚ್ಚಾದಂತಹ ಒಂದು ಬಂಗಾರದ ಭೂಮಿ ಇದೆ. ಅಲ್ಲಿ ಅದಕ್ಕೆ ಸ್ವರ್ಣ ಲೇಪ, ವಜ್ರದ ಲೇಪ ಎಂಬುದು ಇದೆ. ಇದೆಲ್ಲವೂ ಕೂಡ ಲೋಕನಾಮ, ಲೋಕ ಪರ್ವತ ಅಂತ ಕರೆಸ್ಕೊಳ್ಳುತ್ತೆ. ಲೋಕ ಅಂತ ಹೇಳಿದ್ರೆ ಕಣ್ಣಿಗೆ ಕಾಣುವಂತಹ, ಬೆಳಕು ಬೀಳುವಂತಹ ಪ್ರದೇಶ ಅಂತ. ಅದಾದ ಮೇಲೆ ಏತಸ್ಮಾತ್ ದ್ವಿಗುಣಂ ತಮಃ ಅಂತ ಅಂಧನ್ ತಮಸ್ಸಿದೆ. ಅದು ಒಟ್ಟು 6,99,000 ಯೋಜನದಷ್ಟು ವಿಸ್ತಾರವಾದಂತ ಅಂಧನ್ ತಮಸ್ಸಿದೆ. ಅದೆಲ್ಲವೂ ಕೂಡ ಅಲೋಕ, ಕಣ್ಣಿಗೆ ಕಾಣದೇ ಇರುವಂತದ್ದು ಅಂತ ಕರೆಸ್ಕೊಳ್ಳುತ್ತೆ. ಅಂಧನ್ ತಮಸ್ಸು ಅಂದ್ರೆ ಏನು? ಯತ್ರ ಪತಂತಿ ಗ್ರಹ ಮಿಥ್ಯಾ ಜ್ಞಾನಪರಾಯಣ ಅಂತ, ಮಿಥ್ಯಾ ಜ್ಞಾನದಲ್ಲಿ ಏನೇ ಆಸಕ್ತರಾದಂತಹ ತಮೋಯೋಗ್ಯರಾದಂತಹ ಜೀವಿಗಳು ಬೀಳುವಂತಹ ಸ್ಥಳ ಅದು ಅಂಧನ್ ತಮಸ್ಸು. ಅದರ ಆ ಕಡೆ ನನ್ನ ದಿವ್ಯವಾದಂತಹ ತದಂತೆ ಧಾಮವಾಕಮ ಅಂತ ಅನಂತಾಸನ ಲೋಕ ಇದೆ ಎಂಬುದಾಗಿ ಇಷ್ಟು ವಿಚಾರ ಆಗಿತ್ತು. ಇಂದು 47ನೇ ಶ್ಲೋಕದಿಂದಾಗಿ ಪ್ರಾರಂಭ. ಲೋಕಾಲೋಕ ಪ್ರದೇಶಸ್ತು ಪಂಚಾಶಲ್ಲಕ್ಷ ವಿಸ್ತೃತಃ ಸಪಂಚಾಶತ್ಸಹಸ್ರಶ್ಚ ತಸ್ಯಾಪಿ ಗಣನಂ ತಥಾ. ಪದಚ್ಛೇದ. ಲೋಕಾಲೋಕ ಪ್ರದೇಶ ತು 50,00,000 ವಿಸ್ತೃತಃ ಸಪಂಚಾಶತ್ಸಹಸ್ರಃ ಚ ತಸ್ಯ ಅಪಿ ಗಣನಂ ತಥಾ. ಇಲ್ಲಿ ಆಚಾರ್ಯರು ಒಂದು ನಿರ್ಣಯವನ್ನ ಕೊಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಆ ಭಾಗವತ ಮತ್ತು ಮಹಾಭಾರತ ಮುಂತಾದಂತಹ ಗ್ರಂಥಗಳಲ್ಲಿ ಈ ಲೋಕಾಲೋಕ ಪರ್ವತದ ಯೋಜನೆ ಎಷ್ಟು ಅಂತ ವಿಚಾರ ಬಂದಾಗ ಒಟ್ಟು 50,00,000 ಯೋಜನ ಅಂತ ಹೇಳ್ತಾರೆ. ಆದರೆ ಆಚಾರ್ಯರು ಇಲ್ಲಿ ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಲೋಕಾಲೋಕ ಪ್ರದೇಶಸ್ತು 50,00,000 ವಿಸ್ತೃತ ಸಪಂಚಾಶತ್ ಸಹಸ್ರ, 50,00,000 ಯೋಜನ ಜೊತೆಗೆ ಪಂಚಾಶತ್ ಸಹಸ್ರ ಅಂದ್ರೆ 50,000, ಅಂದ್ರೆ ಒಟ್ಟು 50,00,000 ಯೋಜನದಷ್ಟು ವಿಸ್ತಾರವಾದದ್ದು ಈ ಲೋಕಾಲೋಕ ಪರ್ವತ. ಅಂದ್ರೆ ಅರ್ಧ ಬೆಳಕು, ಅರ್ಧ ಪರ್ವತದ ಪ್ರದೇಶದಲ್ಲಿ ಬೆಳಕಿರುತ್ತೆ, ಅದು ಕಣ್ಣಿಗೆ ಕಾಣುತ್ತೆ. ಈ ಕಡೆ ಅರ್ಧದಷ್ಟು ಅದು ಕಣ್ಣಿಗೆ ಕಾಣೋದಿಲ್ಲ. ಅದರ ಒಟ್ಟು ವಿಸ್ತಾರ ಅಂತ ಹೇಳಿದ್ರೆ 50,50,000 ಯೋಜನ ಅಂತ.
ಸಪಂಚಾಶತ್ ಸಹಸ್ರ ತಸ್ಯಾಪಿ ಗಣನಂ ತಥಾ ಈ ರೀತಿಯಾಗಿ ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ವೇದಾಂಗ ತೀರ್ಥರು ವ್ಯಾಖ್ಯಾನ ಮಾಡ್ತಾ ಇದರ ಬಗ್ಗೆ ವಿಚಾರ ಮಾಡ್ತಾರೆ. ಅಪಿ ತಥಾಪಿ ಪಂಚಾಶಲ್ಲಕ್ಷಾದುಪರಿ ಪಂಚಾಶತ್ ಸಹಸ್ರ ಯೋಜನಮಿತಿ ಯೋಜನ ಪರಿಮಿತತ್ವೇಪಿ ತಸ್ಯ ಪರ್ವತಸ್ಯ ಗಣನಂ ಪರಿಮಾಣ ಗಣನಂ ತಥಾ ಪಂಚಾಶಲಕ್ಷ ಮಿಶ್ರಿತಃ ಇತಿ ಭಾಗವತಾದೋ ಶ್ರೂಯತೆ. ಭಾಗವತ ಮುಂತಾದಂತಹ ಗ್ರಂಥಗಳಲ್ಲಿ ಈ ರೀತಿಯಾಗಿ ನಾವು ಕೇಳ್ತೇವೆ. ಲೋಕ ಪರ್ವತದ ಒಟ್ಟು ವಿಸ್ತಾರ ಅದು ಒಟ್ಟು 50 ಲಕ್ಷ ಅಂತ. ಮತ್ತೆ ಅದೇ ಕೊಡುತ್ತೆ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ಆ ಭಾಗವತಾದೋ ಅಧಿಕ ಪರಿಮಾಣಸ್ಯ ನ್ಯೂನ ಪರಿಮಾಣತೆಯ ಗಣನಂ ಕಥಂ ಘಟತೆ ಇತಿ ಚೇತ್ ದಶಯೋಜನಾದ್ಯಧಿಕಸ್ಯಾಪಿ ಗ್ರಾಮಾದೇಹ ದಶಯೋಜನಾದಿ ವ್ಯವಹಾರಸ್ಯ ಲೋಕೆ ದರ್ಶನಾದಿ ಉಚ್ಯತೆ ಅಂತ. ಭಾಗವತಲ್ಲಿ ಆ ರೀತಿಯಾಗಿ ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ, ನಾವು ಸಹಜವಾಗಿ ಲೋಕದಲ್ಲಿ ಕಾಣ್ತೇವೆ. ಒಂದು ಊರಿನಿಂದ ಇನ್ನೊಂದು ಊರು, ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮ ಒಂದು 10 ಕಿಲೋಮೀಟರ್ ಮೇಲೊಂದು 300-400 ಮೀಟರ್ ಇರುತ್ತೆ. ನಾವೇನ್ ಹೇಳ್ತೇವೆ, ರೌಂಡ್ ಫಿಗರ್ ಮಾಡಿ 10 ಕಿಲೋಮೀಟರ್ 10 ಯೋಜನ ಅಂತ ಹೇಳ್ತೇವೆ. ಹಾಗೆ ಹೇಗೆ ಲೋಕದಲ್ಲಿ ಗ್ರಾಮದ ಒಂದು ಲೆಕ್ಕವನ್ನು ಹೇಳಬೇಕಾದ್ರೆ, ಕಿಲೋಮೀಟರ್ ಯೋಜನ ಹೇಳಬೇಕಾದ್ರೆ 10 ಯೋಜನಕ್ಕಿಂತ ಸ್ವಲ್ಪ ಹೆಚ್ಚಿದ್ದರೂ ಕೂಡ ಏನ್ ಮಾಡ್ತಾರೆ, 10 ಯೋಜನ ಅಂತ ಹೇಳ್ತಾರೆ. ಹಾಗೆ ಸೌಕರ್ಯಕ್ಕೋಸ್ಕರ, ಅರ್ಥ ಆಗುವ ಸೌಕರ್ಯಕ್ಕೋಸ್ಕರ ಅಲ್ಲಿ ಏನು ಪಂಚಾಶ ಲಕ್ಷ ವಿಸ್ತೃತ ಅಂತ 50 ಲಕ್ಷ ಯೋಜನಾ ಅಂತ ಹೇಳಿದ್ದು. ಆದ್ರೆ ಇದು ನಿರ್ಣಯ ಗ್ರಂಥ, ಹಾಗಾಗಿ ಆಚಾರ್ಯರು ಇಲ್ಲಿ ಸ್ಪಷ್ಟವಾಗಿ 50 ಲಕ್ಷ ವಿಸ್ತೃತ ಸಪಂಚಾಶತ್ ಸಹಸ್ರ ಅಂತ ಒಟ್ಟು 50,50,000 ಯೋಜನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅಂತ ವ್ಯಾಖ್ಯಾನಕಾರರು ತಿಳಿಸ್ತಾರೆ. ಹೀಗೆ ಒಟ್ಟಿನಲ್ಲಿ ಲೋಕಾಲೋಕ ಪರ್ವತದ ಒಟ್ಟು ವಿಸ್ತಾರ 50 ಲಕ್ಷ ಯೋಜನದ 50,50,000 ಯೋಜನದಷ್ಟು ವಿಸ್ತಾರವಾದದ್ದು. ಮುಂದೆ ಯೋಜನಾನಾಂ ಪಂಚವಿಂಶತ್ ಕೋಟಯೋ ಮೇರು ಪರ್ವತಾತ್ ಚತುರ್ಸ್ವಪಿ ದಿಕ್ಷೂರ್ಧ್ವಂ ಚತುರ್ಸ್ವಶ್ವಪಿ ದಿಕ್ಷೂರ್ಧ್ವಂ ಅಧಶ್ಚಾಂಡಂ ಪ್ರಕೀರ್ತಿತಂ. ನಿಮಿಷ. ಪದಚ್ಛೇದ ಯೋಜನಾನಾಂ ಪಂಚವಿಂಶತ್ ಕೋಟಯಃ ಮೇರು ಪರ್ವತಾತ್ ಚತುರ್ಸ್ವಶು ಅಪಿ ದಿಕ್ಷು ಊರ್ಧ್ವಂ ಅಧಃ ಚ ಅಂಡಂ ಪ್ರಕೀರ್ತಿತಂ. ಸರಿ, ಈಗ ಏನು ನಾವು ನೋಡಿದೀವಿ ಜಂಬೂ ದ್ವೀಪ ಅಂತ. ಆ ಜಂಬೂ ದ್ವೀಪದ ಮಧ್ಯೆ ಮೇರು ಪರ್ವತ ತಿಷ್ಠತಿ, ಮಧ್ಯದಲ್ಲಿ ಮೇರು ಪರ್ವತ ಇದೆ. ಈ ಸಮಗ್ರವಾದಂತಹ ಬ್ರಹ್ಮಾಂಡ ಏನಿದೆ, ಅಂಡ ಅಂದ್ರೆ ಬ್ರಹ್ಮಾಂಡ, ಅದು ಮೇರು ಪರ್ವತದಿಂದ ಚತುರ್ಷಪಿ ದಿಕ್ಷು 4 ದಿಕ್ಕುಗಳು, ಮಧ್ಯದಲ್ಲಿ ಮೇರು ಪರ್ವತ 4 ದಿಕ್ಕುಗಳು, ಅಲ್ಲಿ ಯೋಜನಾನ ಪಂಚವಿಂಶತ್ ಕೋಟಯ ಒಟ್ಟು 25 ಕೋಟಿ ಯೋಜನದಷ್ಟು ವಿಸ್ತಾರವಾಗಿದೆ. ಅದು ಒಂದೇ ಭಾಗ ಅಲ್ಲ. ಏನು ಅಧಃ ಊರ್ಧ್ವಂ, ಮೇಲೆ ಮತ್ತೆ ಕೆಳಗೆ, ಅಂದ್ರೆ ಮಧ್ಯದಲ್ಲಿ ಸೆಂಟರ್ ಆಫ್ ಪಾಯಿಂಟ್ ಮೇರು ಪರ್ವತ, ಅದರ ಮೇಲೆ ಮತ್ತೆ ಕೆಳಗೆ ಮತ್ತು 4 ದಿಕ್ಕುಗಳಲ್ಲಿ
ಅಷ್ಟು ವಿಸ್ತಾರವಾಗಿ ಒಟ್ಟು 25 ಕೋಟಿಯಷ್ಟು ವಿಸ್ತಾರವಾದಂತಹ ಆ, ಬ್ರಹ್ಮಾಂಡ ಎಂಬುದು ಇದೆ. ಪಂಚವಿಂಶತ್ ಕೋಟಯ ಮೇರು ಪರ್ವತಾತ್ ಎಂಬುದಾಗಿ ಒಟ್ಟು ಇಷ್ಟು ವಿಸ್ತಾರವಾದಂತಹ ಬ್ರಹ್ಮಾಂಡ ಇದೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಒಟ್ಟಿನಲ್ಲಿ ಪ್ರಧಾನವಾದಂತಹ ಸೆಂಟರ್ ಯಾವುದು ಅಂತ ಹೇಳಿದ್ರೆ ಅದು ಮೇರು ಪರ್ವತ. ಮುಂದೆ ಅಭಗ್ನಿರನಭೋ ಹಂಕೃತ್ ಮಹತ್ತತ್ವ ಗುಣತ್ರಯೈ ಕ್ರಮಾತ್ ದಶಗುಣೈ ಏತತ್ ಆವೃತಂ ಪರತಸ್ತತಃ. ಪದಚ್ಛೇದ ಅಭಗ್ನಿರನಭೋ ಅಭಗ್ನಿರನಭೋಹಂಕೃತ್ ಮಹತ್ತತ್ವ ಗುಣತ್ರಯೈ ಒಂದೇ ಪದ ಅದು. ಕ್ರಮಾತ್ ದಶಗುಣೈ ಏತತ್ ಆವೃತಂ ಪರತಃ ತತಃ. ಹೀಗೆ ಬ್ರಹ್ಮಾಂಡದ ಬಗ್ಗೆ ಹೇಳಿದರು. ಬ್ರಹ್ಮಾಂಡ ಎಂಬುದು ಮೇರು ಪರ್ವತದ ಕೆಳಗೆ ಮತ್ತು ಮೇಲೆ 25 ಕೋಟಿ ಯೋಜನದಷ್ಟು ವಿಸ್ತಾರವಾಗಿ ಇದೆ ಅಂತ. ಅದಾದ ಮೇಲೆ ಈ ಬ್ರಹ್ಮಾಂಡಕ್ಕೆ ಆವರಣಗಳು ಇದ್ದಾವೆ ಅಂತ, ಲೇಯರ್ ಅಂತ ಹೇಳ್ಬೋದು ನಾವು. ಅದು ಯಾವ್ದ್ಯಾವುದು ಅಂತ ಹೇಳಿದ್ರೆ ಅಪ್, ಅಗ್ನಿ, ಈರ, ನಭಃ, ಅಹಂಕೃತ, ಮಹತ್ತತ್ವ ಮತ್ತು ಗುಣತ್ರಯ ಮೂರು. ಅಪ್ ಅಂದ್ರೆ ನೀರು, ಜಲತತ್ವ. ಅಗ್ನಿ ಅಂದ್ರೆ ತೇಜಸ್ ತತ್ವ. ಆಮೇಲೆ ಈರ ಅಂದ್ರೆ ವಾಯುತತ್ವ. ಮತ್ತೆ ನಭಃ ಆಕಾಶ. ಅಹಂಕೃತ ಅಹಂಕಾರ ತತ್ವ. ಮಹತ್ತತ್ವ ಮತ್ತು ಗುಣತ್ರಯ ಅಂದ್ರೆ ಸತ್ವ ರಜ ತಮಯ ಅಂತ ಗುಣಗಳು. ಅಂದ್ರೆ ಈ ಒಟ್ಟು ಬ್ರಹ್ಮಾಂಡದ ಹೊರಗಡೆ ಮೊದಲು ಬರುವಂತಹ ಆವರಣ ಅಂತಾರೆ ಜಲಾವರಣ, ನೀರಿನ ಆವರಣ. ಅದಾದ ಮೇಲೆ ಅಗ್ನಿಯ ಆವರಣ, ಮತ್ತೆ ಆಕಾಶ ವಾಯು ವಾಯುತತ್ವ, ಅದಾದ್ಮೇಲೆ ಆಕಾಶ ತತ್ವ, ಅದಾದ್ಮೇಲೆ ಅಹಂಕಾರ ತತ್ವ, ಅದಾದ ಮೇಲೆ ಮಹತ್ತತ್ವ, ಅದಾದ ಮೇಲೆ ಸತ್ವ ರಜ ತಮ ಎನ್ನುವಂತಹ ಮೂರು ಗುಣಗಳು. ಒಟ್ಟು 9 ಆವರಣಗಳಾಯಿತು. ಹೀಗೆ 9 ಆವರಣಗಳಿಂದಾಗಿ ಇದೇನಾಗಿದೆ, ಸುತ್ತುವರಿಯಲ್ಪಟ್ಟಿದೆ. ಏತತ್ ಆವೃತಂ ಆವರಿಸಲ್ಪಟ್ಟ ಸುತ್ತಲೂ ಕೂಡ ಇದೆ ಅಂತ. ಇವುಗಳು ಕೂಡ ಕ್ರಮಾತ್ ದಶಗುಣೈಹಿ ಒಂದಕ್ಕಿಂತ ಒಂದು 10 ಪಟ್ಟು ಹೆಚ್ಚಾದಂತಹ ವಿಸ್ತಾರ. ಹೀಗೆ ಪರತಃ ತತಃ ಈ ಒಂದು ಜಲ, ತೇಜಸ್ಸು, ವಾಯು, ಆಕಾಶ, ಅಹಂಕಾರ ತತ್ವ, ಮಹತ್ತತ್ವ ಮೂರು ಗುಣಗಳು, 9 ನವ ಆವರಣಗಳಿಂದಾಗಿ ಈ ಬ್ರಹ್ಮಾಂಡ ಎಂಬುದು ಆವೃತಂ ಆವರಿಸಲ್ಪಟ್ಟಿದೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಒಟ್ಟಿನಲ್ಲಿ ಸ್ಥೂಲವಾದಂತಹ ಒಂದು ಬ್ರಹ್ಮಾಂಡದ ಚಿಂತನೆಯನ್ನು ನಮಗೆ ಆಚಾರ್ಯರು ಕೊಡ್ತಾ ಇದ್ದಾರೆ. ಅದಾದ್ಮೇಲೆ ಮತ್ತೆ ಮುಂದೆ ಈ ಲೋಕಗಳ ಚಿಂತನೆ, ಅಂದ್ರೆ ನಾವೇ ಕೇಳ್ತೀವಿ ಜನೋಲೋಕ, ತಪೋಲೋಕ, ಮಹೋಲೋಕ, ತಪೋಲೋಕ, ಸತ್ಯಲೋಕ ಅಂತೆಲ್ಲ. ಆ ಲೋಕಗಳು ಎಷ್ಟೆಷ್ಟು ಮೇಲ್ಗಡೆ ಇದ್ದಾವೆ, ಅವುಗಳಿರುವಂತಹ ವಿಸ್ತಾರ ಏನು ಅಂತ ಅದರ ಮುಂದೆ ತಿಳಿಸ್ತಾರೆ. ಹೀಗೆ ಇಷ್ಟು ವಿಚಾರವನ್ನ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ತಿಳಿಸಿದ. ಅರ್ಜುನ ನಾನು ಕಂಡದ್ದೇನು ಅಂತ ಪ್ರಶ್ನೆ ಮಾಡಿದಾಗ ಪರಮಾತ್ಮ ನೀನು ಕಂಡದ್ದು ಇಷ್ಟು ಎಂಬುದಾಗಿ ಅರ್ಜುನನಿಗೆ ಉಪದೇಶವನ್ನ ಮಾಡಿದ, ಬೋಧಯಾಮಾಸ. ಮುಂದೆ ಈ ಎಲ್ಲ ಕಡೆಯಲ್ಲೂ ಕೂಡ ನಾನು ವ್ಯಾಪ್ತನಾಗಿ ಇದ್ದೇನೆ, ಅಂತರ್ಯಾಮಿಯಾಗಿದ್ದೇನೆ ಎನ್ನುವಂತಹ ಅದ್ಭುತವಾದಂತಹ ತತ್ವವನ್ನ ಪರಮಾತ್ಮ
ತಿಳಿಸ್ತಾ ಇದ್ದಾನೆ. ವ್ಯಾಪ್ತೋಹಂ ಸರ್ವಗೋನಂತೋ ಅನಂತರೂಪೋ ನಿರಂತರಃ ಅನಂತಶೀರ್ಷೋ ಅನಂತಾಕ್ಷೋ ಅನಂತಪಾದಕರೋರುಕಃ ಅನಂತಗುಣಮಾಹಾತ್ಮ್ಯಃ ಚಿದಾನಂದ ಶರೀರಕಃ. ಪದಚ್ಛೇದ. ವ್ಯಾಪ್ತಃ ಅಹಂ ಸರ್ವಗಃ ಅನಂತಃ ಅನಂತರೂಪಃ ನಿರಂತರಃ ಅನಂತಶೀರ್ಷಃ ಅನಂತಾಕ್ಷಃ ಅನಂತಪಾದಕರೋರುಕಃ ಅನಂತಗುಣಮಾಹಾತ್ಮ್ಯಃ ಚಿದಾನಂದ ಶರೀರಕಃ. ಇಂತಹ ನಾನೇನಾಗಿದ್ದೇನೆ? ಅಹಂ ವ್ಯಾಪ್ತಃ, ಎಲ್ಲ ಕಡೆ ವ್ಯಾಪ್ತನಾಗಿದ್ದೇನೆ. ಸರ್ವಗಹ, ನಾನಿಲ್ಲದೆ ಇರುವಂತಹ ಸ್ಥಳವೇ ಇಲ್ಲ. ನಾನು ಎಲ್ಲ ಕಡೆಯಲ್ಲೂ ಕೂಡ ಅಂತರ್ಯಾಮಿಯಾಗಿ ವ್ಯಾಪ್ತನಾಗಿ ಇದ್ದೇನೆ. ಇಂತಹ ನಾನು ಅನಂತಹ, ನನಗೇನಿಲ್ಲ, ಕೊನೆ ಅನ್ನೋದಿಲ್ಲ. ನಾವೆಲ್ಲರೂ ಕೂಡ ಅಂತರು, ನಮಗೆಲ್ಲ ಅಂತ ಕೊನೆ ಅನ್ನೋದಿದೆ. ಆದರೆ ಪರಮಾತ್ಮ ಅನಂತ, ನಾಶವಿಲ್ಲದೆ ಇರುವಂಥವನು ಪರಮಾತ್ಮ. ಮತ್ತೆ ನನ್ನ ರೂಪಗಳೆಷ್ಟು? ಒಂದೇ ರೂಪನ? ಅಲ್ಲ, ಅನಂತ ರೂಪ. ನನ್ನ ರೂಪಗಳು ಕೂಡ ಅನಂತ ರೂಪಗಳು. ಅದಾದ ಮೇಲೆ ನಿರಂತರ. ನಿರಂತರ ಅಂತ ಹೇಳಿದ್ರೆ ನನ್ನಲ್ಲಿ ಏನಿಲ್ಲ, ಅನಂತ ರೂಪಗಳು ಇದ್ದಾವೆ. ಪರಮಾತ್ಮನಿಗೆ ಅನಂತ ರೂಪಗಳಿದ್ದಾವೆ. ಆದರೆ ಅದಕ್ಕೆ ಮತ್ತೆ ಪ್ರತ್ಯೇಕ ಪ್ರತ್ಯೇಕ ಭೇದ ಇದೆನಾ? ಅಥವಾ ಪರಮಾತ್ಮನ ಒಳಗಡೆನೇ ಇರುವಂತಹ, ಅಂದ್ರೆ ಪರಮಾತ್ಮನ ಮೂಲ ರೂಪದಲ್ಲಿ ಇರುವಂತಹ ಕೈ ಇದೆ, ಕಾಲಿದೆ, ಕೈಯಲ್ಲಿ ಊರಿದೆ, ಕೂದಲಿದೆ, ತಲೆಯಲ್ಲಿ ಎಲ್ಲ, ಅದಕ್ಕೆ ಪರಸ್ಪರ ಭೇದ ಇದೆನಾ ಅಂತ ಹೇಳಿದ್ರೆ ನಿರಂತರ. ಪರಸ್ಪರ ಯಾವ ರೂಪಗಳಲ್ಲೂ ನನಗೆ ಭೇದ ಎಂಬುದು ಇಲ್ಲ, ಅಥವಾ ಸ್ವಗತ ಭೇದ ಎಂಬುದು ಕೂಡ ಇಲ್ಲ. ಅದಾದ ಮೇಲೆ ಅನಂತ ಶೀರ್ಷಃ, ನನ್ನ ತಲೆಗಳು ಕೂಡ ಎಷ್ಟು? ಅನಂತ. ಪುರುಷ ನಾವು ಕೇಳುವಂತೆ ಸಹಸ್ರ ಶೀರ್ಷ ಪುರುಷ ಅಂತ. ಬರೀ ಸಹಸ್ರ ಸಾವಿರ ಅಂತ ಅರ್ಥ ಅಲ್ಲ, ಅನಂತ ಅಂತ. ಈ ಸಾವಿರಾರು ತಲೆ ಇರುವಂಥವನು. ಅನಂತ ಅಕ್ಷಃ, ಸಾವಿರಾರು ಕಣ್ಣಿರುವಂಥವನು, ಅನಂತ ನೇತ್ರಗಳಿರುವಂಥವನು. ಅನಂತ ಪಾದ ಕರರುಕಃ, ಅನಂತವಾದಂತಹ ಪಾದ ಮತ್ತು ಕರ, ತಲೆ ಇರುವಂಥವನು. ಆಮೇಲೆ ಅನಂತ ಅನಂತ ಪಾದ ಕರ ಉರು. ಉರು ಅಂದ್ರೆ ಮತ್ತೆ ತೊಡೆ, ಅನಂತ ತೊಡೆಗಳಿರುವಂಥವನು. ಅನಂತ ಗುಣ ಮಾಹಾತ್ಮ್ಯ, ಅನಂತ ಗುಣ ಪರಿಪೂರ್ಣ, ಅನಂತ ಮಾಹಾತ್ಮ್ಯ. ಪರಮಾತ್ಮನ ಮಹಿಮೆಗೆ ಕೊನೆ ಎಂಬುದಿಲ್ಲ. ಅದಾದ ಮೇಲೆ ಚಿದಾನಂದ ಶರೀರಕಃ, ಜ್ಞಾನಾನಂದಾತ್ಮಕವಾದಂತಹ ಶರೀರ ನನ್ನದು ಅಂತ ಪರಮಾತ್ಮ ತನ್ನ ಮಹಿಮೆಯನ್ನ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಹೀಗೆ ಇಷ್ಟು ವಿಸ್ತಾರವಾದಂತಹ ಬ್ರಹ್ಮಾಂಡದಲ್ಲಿ ನಾನು ಎಲ್ಲ ಕಡೆಯೂ ಕೂಡ ವ್ಯಾಪ್ತನಾಗಿದ್ದೇನೆ. ಇಂತಹ ನನಗೆ ಏನಿಲ್ಲ, ಕೊನೆ ಅನ್ನೋದು ಇಲ್ಲ. ಈ ಬ್ರಹ್ಮಾಂಡಕ್ಕೆ ಒಂದು ಲಿಮಿಟ್ ಅಂತ ಹೇಳಿ, ಇಷ್ಟೆಷ್ಟು ಲಕ್ಷ ಯೋಜನೆ ಇದೆ, ಇಷ್ಟು ಲಕ್ಷ ಯೋಜನೆ ವಿಸ್ತಾರವಾಗಿದೆ ಅಂತ. ಆದರೆ ಅದರಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿರುವಂತಹ ನನಗೆ ಯಾವುದೇ ರೀತಿಯಾದಂತಹ ಕೊನೆ ಎಂಬುದು ಇಲ್ಲ. ನನ್ನ ರೂಪಗಳಿಗೆ ಕೊನೆ ಇಲ್ಲ, ನನ್ನ ತಲೆಗಳಿಗೆ ಕೊನೆ ಇಲ್ಲ. ಒಟ್ಟಿನಲ್ಲಿ ನನಗೆ ಯಾವುದೇ ರೀತಿಯಾದಂತಹ ಲಿಮಿಟ್ಸ್ ಎಂಬುದು, ಅಂತ ಎಂಬುದು, ಕೊನೆ ಎಂಬುದು ಇಲ್ಲ. ನಾನು ಅನಂತನಾಗಿದ್ದೇನೆ ಅಂತ ಪರಮಾತ್ಮ ತನ್ನ ವ್ಯಾಪ್ತತ್ವವನ್ನ ತಿಳಿಸ್ತಾ ಇದ್ದಾನೆ. ಮುಂದೆ ಮಧ್ವಶಾಹ ಏವ ಸರ್ವೇಪಿ
ತ್ವಂ ಚಾನ್ಯೇಪಿ ಧನಂಜಯ ಅಥವಾ ತ್ವಂ ಚಾನ್ಯೇ ಚ ಧನಂಜಯ ಮತ್ಪ್ರಸಾದಾತ್ ಬಲಂ ಚೈವ ವಿಜಯಶ್ಚಾಖಿಲಾಗುಣಾಃ. ಪದಚ್ಛೇದ ಮದ್ವಶಾಃ ಏವ ಸರ್ವೇ ಅಪಿ ತ್ವಂ ಚ ಅನ್ಯೇ ಚ ಧನಂಜಯ ಮತ್ಪ್ರಸಾದಾತ್ ಬಲಂ ಚೈವ ವಿಜಯಃ ಚ ಅಖಿಲಾಃ ಗುಣಾಃ. ಹಾಗಾಗಿ ತ್ವಂ ಅನ್ಯೇ ಚ ನೀನು ಮತ್ತು ಬೇರೆಯವರು, ನೀನಾಗಲಿ ಅಥವಾ ಭೀಮ, ಧರ್ಮರಾಜ, ಯುಧಿಷ್ಠಿರ ಮುಂತಾದಂತಹ ನಕುಲ ಸಹದೇವ ಮುಂತಾದಂತಹ ಪಾಂಡವರಾಗಲಿ, ಯಾದವರಾಗಲಿ, ಕೌರವರಾಗಲಿ, ಒಟ್ಟಿನಲ್ಲಿ ಯಾರೇ ಆಗಲಿ, ತ್ವಂಚ ಅನ್ನೆ ನೀನು ಮತ್ತು ಎಲ್ಲರೂ ಎಲ್ಲರೂ ಕೂಡ ಏನಾಗಿದ್ದೀರಾ, ಮದ್ವಶಾಹ ನನ್ನ ವಶದಲ್ಲಿ ಇರುವಂಥವರು. ಇಡೀ ಸಮಸ್ತ ಜೀವಜಾತ ಎಲ್ಲವೂ ಕೂಡ ನನ್ನ ವಶದಲ್ಲಿ ಇದ್ದೀರಾ. ಅಷ್ಟು ಮಾತ್ರ ಅಲ್ಲ, ನಿಮಗಿರುವಂತಹ ಬಲ ಮತ್ತು ವಿಜಯ ಅಂದ್ರೆ ಗೆಲುವು, ನೀವು ಯುದ್ಧದಲ್ಲಿ ಗೆಲ್ತೀರಾ, ಆ ಗೆಲುವು ಮತ್ತು ನಿಮ್ಮಲ್ಲಿ ಅನೇಕ ರೀತಿಯಾದ ಗುಣಗಳಿದ್ದಾವೆ. ಹೀಗೆ ನಿಮ್ಮಲ್ಲಿರುವಂತಹ ಅಥವಾ ಎಲ್ಲರಲ್ಲೂ ಕೂಡ ಇರುವಂತಹ ಬಲ ಮತ್ತು ವಿಜಯ ಮತ್ತು ಗುಣ, ಒಟ್ಟಿನಲ್ಲಿ ಎಲ್ಲವೂ ಕೂಡ ಏನಾಗಿದೆ, ಮತ್ ಪ್ರಸಾದಾತ್ ನನ್ನ ಅನುಗ್ರಹದಿಂದ, ನಾನು ಕರುಣಿಸಿದ್ದರಿಂದಾಗಿ ನಿಮಗೆ ಜ್ಞಾನ, ಬಲ, ಐಶ್ವರ್ಯ, ಸಂಪತ್ತು, ವಿಜಯ, ಗುಣ, ಕೀರ್ತಿ ಎಲ್ಲವೂ ಕೂಡ ನನ್ನ ಅನುಗ್ರಹದಿಂದ, ಎಲ್ಲ ಕಡೆ ವ್ಯಾಪ್ತನಾಗಿರುವಂತಹ ಪರಮಾತ್ಮನ ಅನುಗ್ರಹದಿಂದಾಗಿ ಎಲ್ಲವೂ ಕೂಡ ನಿಮಗೆ ಸಿಕ್ಕಿದೆ. ಮುಂದೆ ತಸ್ಮಾನ್ನ ವಿಸ್ಮಯ ಕಾರ್ಯೋ ನದರ್ಪಶ್ಚತ್ವಯಾ ನಘ ಮನ್ಮನಾಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೇಶ್ಯಸಿ ಸತ್ಯಂ ತೇ ಪ್ರತಿಜಾನೆ ಪ್ರಿಯೋಸಿ ಮೇ. ಇತ್ಯುಕ್ತಃ ಪ್ರಣಿಪತ್ಯೈನಂ ಕ್ಷಮಸ್ವೇತ್ಯಾಹ ಫಲ್ಗುಣಃ. ಪದಚ್ಛೇದ ತಸ್ಮಾತ್ ನ ವಿಸ್ಮಯಃ ಕಾರ್ಯಃ ನ ದರ್ಪಃ ಚ ತ್ವಯಾ ಅನಘ ಮನ್ಮನಾ ಭವ ಮದ್ಭಕ್ತಃ ಮದ್ಯಾಜಿ ಮಾಂ ನಮಸ್ಕುರು ಮಾಂ ಏವ ಏಷ್ಯಸಿ ಸತ್ಯಂ ತೇ ಪ್ರತಿಜಾನೆ ಪ್ರಿಯಃ ಅಸಿ ಮೇ. ಇತ್ಯುಕ್ತಃ ಪ್ರಣಿಪತ್ಯ ಏನಂ ಕ್ಷಮಸ್ವ ಇತಿ ಆಹ ಫಲ್ಗುಣಃ. ಇಷ್ಟೆಲ್ಲ ಅದ್ಭುತಗಳನ್ನ, ಅರ್ಜುನನಿಗೆ ತಿಳಿಯದೇ ಇರುವಂತಹ ಅನೇಕ ವಿಚಾರಗಳನ್ನ ಮತ್ತು ತನ್ನ ಸರ್ವೋತ್ತಮತ್ವವನ್ನ
ಇಡೀ ಜಗತ್ತು ತನ್ನ ಅಧೀನದಲ್ಲಿ ಇರುವಂತಹ ಅನೇಕ ವಿಚಾರಗಳನ್ನ ಪರಮಾತ್ಮ ಅರ್ಜುನನಿಗೆ ಹೇಳಿ ಮುಂದೆ ಹೇಳ್ತಾ ಇದ್ದಾನೆ. ಹಾಗಾಗಿ ಅರ್ಜುನ ತಸ್ಮಾನ್ನ ವಿಸ್ಮಯ ಕಾರ್ಯ, ನೀನು ಏನೋ ನಾನು ಭಾರಿ ಗಾಂಡೀವಧಾರಿ, ಖಾಂಡವವನ್ನು ದಾಹ ಮಾಡಿಬಿಟ್ಟಿದ್ದೇನೆ, ನನ್ನ ಪರಾಕ್ರಮಕ್ಕೆ ಎಣೆ ಇಲ್ಲ, ಹಾಗೆ ಹೀಗೆ ಅಂತ ನಿನ್ನ ಪರಾಕ್ರಮದ ಬಗ್ಗೆ ನೀನು ಆಶ್ಚರ್ಯವನ್ನು ಪಡಬೇಡ. ನನಗೆ ಸಮಾನರು ಯಾರೂ ಕೂಡ ಇಲ್ಲ ಅಂತ ಅನ್ಕೊಳ್ಬೇಡ. ಅದೇ ರೀತಿಯಾಗಿ ನ ದರ್ಪ, ನೀನು ಅಹಂಕಾರವನ್ನು ಕೂಡ ಪಡಬೇಡ. ನಿನ್ನ ಪರಾಕ್ರಮದ ಬಗ್ಗೆ ಅತಿಯಾದಂತಹ ಆತ್ಮವಿಶ್ವಾಸ ಅಥವಾ ವಿಸ್ಮಯವನ್ನು ನೀನು ಪಡಬೇಡ. ನಿನ್ನ ಪರಾಕ್ರಮದ ಬಗ್ಗೆ ಅಹಂಕಾರವನ್ನು ಕೂಡ ನೀನು ಪಡಬೇಡ. ಯಾಕೆಂದ್ರೆ ಹಿಂದೆ ಹೇಳಿದಂತೆ ಮತ್ ಪ್ರಸಾದಾತ್ ಬಲಂ ಚೈವ, ನನ್ನ ಅನುಗ್ರಹದಿಂದಲೇ ನಿಮಗೆ ಬಲ, ನಿಮಗೆ ಗೆಲುವು ಅಂತ. ಹಾಗಾಗಿ ಇದೆಲ್ಲ ಕೂಡ ನನ್ನಿಂದ. ಹಾಗಾಗಿ ಇದರ ಬಗ್ಗೆ ನೀನು ಅಹಂಕಾರ ಪಡಬೇಡ. ಆ ನಾನು ಕೃಷ್ಣನಲ್ಲ, ನಾನು ಬಲರಾಮನಲ್ಲ ಎನ್ನುವಂತ ಭಾರಿ ಭಾರಿ ಅಹಂಕಾರದ ಮಾತುಗಳನ್ನು ಆಡಿದೆ. ಅದ್ಯಾವುದನ್ನು ಕೂಡ ಇನ್ನು ಮುಂದೆ ಆಡ್ಲಿಕ್ಕೆ ಹೋಗ್ಬೇಡ. ಹಾಗಾಗಿ ಮನ್ಮನಾಹ ಭವ, ಯಾವತ್ತೂ ಕೂಡ ನನ್ನಲ್ಲಿಯೇ ಮನಸ್ಸನ್ನ ಇಡು. ಮದ್ಭಕ್ತ, ನನ್ನಲ್ಲಿ ಉತ್ತಮವಾದಂತಹ ಭಕ್ತಿಯನ್ನು ಮಾಡು. ಮತ್ತು ಮದ್ಯಾಜಿ, ಯಾಜಿ ಅಂತ ಹೇಳಿದ್ರೆ ಸಾಮಾನ್ಯವಾದಂತಹ ಅರ್ಥ ಯಾಗ ಮಾಡುವುದು ಅಂತ. ಆದರೆ ಅದರ ಧಾತುವನ್ನು ಹೇಳಬೇಕಾದ್ರೆ ಸಂಸ್ಕೃತದಲ್ಲಿ ಯಜದೇವ ಪೂಜಾ ಸಂಗತಿಕರಣೇಶು ಅಂತ, ಒಟ್ಟಿನ ದೇವ ಕಾರ್ಯಗಳನ್ನು ಮಾಡೋದೇನೆ ಯಜನ ಅಂತ. ಹಾಗಾಗಿ ಎಲ್ಲ ಕಾರ್ಯಗಳನ್ನು ಕೂಡ ನನ್ನ ಪ್ರೀತ್ಯರ್ಥವಾಗಿ ಮಾಡು ಅಂತ. ಎಲ್ಲ ಕಾರ್ಯಗಳನ್ನು ಕೂಡ ಪರಮಾತ್ಮನ ಪೂಜೆ ಅಂತ ಮಾಡು. ನೀನು ಮಾಡುವಂತಹ ಹಿರಿಯರ ಸೇವೆಯನ್ನ, ಮಕ್ಕಳ ಲಾಲನೆಯನ್ನ, ತಾಯಿಯ ಸೇವೆಯನ್ನ, ಪ್ರಜೆಗಳ ರಕ್ಷಣೆಯನ್ನ, ಶತ್ರುಗಳೊಟ್ಟಿಗೆ ಯುದ್ಧವನ್ನ, ಒಟ್ಟಿನಲ್ಲಿ ಎಲ್ಲವನ್ನೂ ಕೂಡ ನನ್ನ ಸೇವೆ, ನನ್ನ ಪೂಜೆ ಅಂತ ಮಾಡು. ಮದ್ಯಾಜಿ ಮಾಂ ನಮಸ್ಕುರು, ನನಗೆ ನಿರಂತರವಾದಂತಹ ಭಕ್ತಿ ಶ್ರದ್ಧೆಗಳಿಂದ ಕೂಡಿದ ನಮಸ್ಕಾರಗಳನ್ನ ಮಾಡು. ಇದರಿಂದ ಏನಾಗುತ್ತೆ? ಮಾಮೈವ ಏಷ್ಯಸಿ, ಕೊನೆಗೆ ನೀನು ನನ್ನಂದೇ ಸೇರ್ತೀಯ. ಇದೇ ಶ್ಲೋಕ ಇದರಲ್ಲಿ ಬರುತ್ತೆ ಭಾಗವತದಲ್ಲಿ. ಮನ್ಮನಾಭ ಮದ್ಭಕ್ತ ಮಧ್ಯಾಜಿ ಮಾಂ ನಮಸ್ಕುರು ಅಂತ ಕೊನೆಯಲ್ಲಿ ಬರುತ್ತೆ. ಅದ ಶ್ಲೋಕದ ಒಂದು ಲೈನ್ ಅನ್ನು ಆಚಾರ್ಯರು ಇಲ್ಲಿ ಕೊಟ್ಟಿದ್ದಾರೆ. ಹೀಗೆ ಮಾಮೈವೇಶ್ಯಸಿ ಸತ್ಯಂ, ಇದೇನೋ ಗೀತಾದಲ್ಲಿ ನಾನು ಗೀತಾದಲ್ಲಿ ಅಲ್ವಾ? ಅದೇ ಗೀತೆ, ಭಗವದ್ಗೀತೆ ಇಲ್ವಾ? ನಾ ಏನ್ ಹೇಳಿದೆ? ಕೇಳಿಸ್ಕೊಂಡು ಹಾ, ಹೀಗೆ ಭಾಗವತ ಅಂದ್ರಿ. ಭಾಗವತಮ್ಮ, ಸಾರಿ, ಭಗವದ್ಗೀತೆ. ಮಾಮೈವೇಶ್ಯಸಿ ಸತ್ಯಂತೆ, ನೀನು ಕೊನೆಗೆ ಏನಾಗ್ತೀಯ? ನನ್ನನ್ನೇ ಸೇರ್ತೀಯ ಅಂತ. ಹಾಗಾಗಿ ಇದು ಏನೋ ಹೊಗಳಿಕೆಯ ಮಾತು ಅಥವಾ ಸುಳ್ಳು ಹೇಳ್ತಾ ಇರುವಂತಹ ಮಾತುಗಳಲ್ಲ. ಸತ್ಯಂತೆ, ಇದು ಅತ್ಯಂತ ಸತ್ಯವಾದಂತಹ ಮಾತು. ಅಷ್ಟು ಮಾತ್ರ ಅಲ್ಲ, ಪ್ರತಿಜಾನೆ, ನಾನು ನಿನಗೆ ಪ್ರತಿಜ್ಞೆ ಮಾಡಿ ಹೇಳ್ತಾ ಇದ್ದೇನೆ. ಸತ್ಯಂತೆ ಪ್ರತಿಜಾನೆ ಪ್ರಿಯ ಅಸೀಮೆ, ನಾನು ಅತ್ಯಂತ ಸತ್ಯವಾದಂತಹ ಮಾತನ್ನ ಪ್ರತಿಜ್ಞೆ ಮಾಡಿ ಹೇಳ್ತಾ ಇದ್ದೇನೆ. ನೀನು ಈ ರೀತಿಯಾಗಿ ಮಾಡಿದರೆ ಉದ್ಧಾರ ಆಗ್ತೀಯಾ, ನನಗೆ ಪ್ರೀತಿ ಪಾತ್ರನಾಗ್ತೀಯಾ, ನನ್ನನ್ನ ಸೇರ್ತೀಯಾ ಅಂತ. ಎಷ್ಟು ಹೇಳಿ ಕೊನೆಗೆ ಒಂದು ಮಾತನ್ನು ಹೇಳ್ತಾನೆ ಅರ್ಜುನ, ನೀನು ಮೇ ಪ್ರಿಯ ಅಸಿ, ನನಗೆ ನೀನು ಅತ್ಯಂತ ಪ್ರೀತಿ ಪಾತ್ರನಾದಂತಹ ವ್ಯಕ್ತಿ. ಹೀಗೆ ಹಿಂದೆ ನಾವು ಕೇಳಿದಂತೆ ಈ ಪ್ರಸಂಗದ ಪ್ರಾರಂಭದಲ್ಲಿ ಪರಮಾತ್ಮ ಇಷ್ಟೆಲ್ಲ ಕಾರ್ಯಗಳನ್ನ ಮಾಡಿದ್ದು ಅರ್ಜುನನ ದರ್ಪ ಪರಿಹಾರಕ್ಕೋಸ್ಕರ. ಹಾಗಾಗಿ ಕೊನೆಯಲ್ಲಿ ಹೇಳ್ತಾ ಇದ್ದಾನೆ, ತಸ್ಮಾನ ವಿಸ್ಮಯ ಕಾರ್ಯ ದರ್ಪಶ್ಚತ್ವಯಾನಗ ಅಂತ, ನೀನು ಯಾವತ್ತೂ ಕೂಡ ಅಹಂಕಾರ ಪಡಬೇಡ ಅಂತ. ಹೀಗೆ ಇಷ್ಟೆಲ್ಲ ಮಾತುಗಳನ್ನು ಪರಮಾತ್ಮ ಅರ್ಜುನನ ಉದ್ಧಾರಕ್ಕೋಸ್ಕರ, ಅವನ ಅಹಂಕಾರ ಪರಿಹಾರಕ್ಕೋಸ್ಕರ ಹೇಳಿದಾಗ ಅರ್ಜುನನ ಮನಸ್ಸು ಇದರಿಂದ ಪರಿವರ್ತನೆಯಾಗಿ ಅವನು ಪ್ರಣಿಪತ್ಯ, ಪರಮಾತ್ಮನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಹೇಳ್ತಾನೆ, ಕ್ಷಮಸ್ವ ಪರಮಾತ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡು, ಇನ್ನು ಮುಂದೆ ಯಾವತ್ತೂ ಕೂಡ ಈ ರೀತಿಯಾದಂತಹ ಭಾವನೆಯನ್ನು ನಾನು ಮನಸ್ಸಿನಲ್ಲಿ ತಾಳೋಲ್ಲ ಅಂತ ಅರ್ಜುನ ತನ್ನ ಮನಸ್ಸನ್ನ ಪರಿವರ್ತನೆ ಮಾಡಿಕೊಳ್ತಾನೆ. ಮುಂದೆ ಉಷಿತ್ವಾ ಕತಿಚಿನ್ಮಾಸಾನ್ ಯಯುಃ ಸರ್ವೇಪಿ ಪಾಂಡವಾಃ
ಅನುಜ್ಞಾತಾಃ ಕೇಶವೇನ ಭಕ್ತಿ ನಮ್ರ ಧಿಯೋಚ್ಯುತೆ ಸಂಭಾವಿತಾಃ ಕೇಶವೇನ ಸೌಹಾರ್ದೇನಾಧಿಕೇನ ಚ. ಪದಚ್ಛೇದ. ಉಷಿತ್ವ ಕತಿಚಿತ್ ಮಾಸಾನ್ ಯಯುಃ ಸರ್ವೇ ಅಪಿ ಪಾಂಡವಾಃ ಅನುಜ್ಞಾತಾಃ ಕೇಶವೇನ ಭಕ್ತಿ ನಮ್ರ ಧಿಯಃ ಅಚ್ಯುತೆ ಸಂಭಾವಿತಾಃ ಕೇಶವೇನ ಸೌಹಾರ್ದೇನ ಅಧಿಕೇನ ಚ. ಪಾಂಡವರೆಲ್ಲರೂ ಕೂಡ ಆ ಜನಾಶ್ವಮೇಧದಲ್ಲಿ ಭಾಗಿಗಳಾಗಬೇಕು ಅಂತ ಅಲ್ಲಿಗೆ ಬಂದಿದ್ದರು. ಅದಾದ ಮೇಲೆ ಕೃಷ್ಣನ ಮೇಲಿನ ಪ್ರೀತಿಯಿಂದಾಗಿ ಭಕ್ತಿಯಿಂದಾಗಿ ಕತಿಚಿನ್ ಮಾಸಾನ್ ಕೆಲವು ತಿಂಗಳುಗಳ ಕಾಲ ಅಲ್ಲಿಯೇ ವಾಸವಾಯಿತು. ಉಷಿತ್ವ ಅಂದ್ರೆ ವಾಸ ಮಾಡುವುದು ಅಂತ. ಸರ್ವೇ ಪಾಂಡವ ಎಲ್ಲ ಪಾಂಡವರು ಕೂಡ ಅಲ್ಲಿಯೇ ವಾಸವಾಗಿದ್ದರು. ಆ ಸಂದರ್ಭದಲ್ಲಿ ವಿಶೇಷವಾದಂತಹ ಭಕ್ತಿ ನಮ್ರ ಧಿಯ ಭಕ್ತಿಪೂರ್ವಕವಾದಂತಹ ಬುದ್ಧಿಯನ್ನ ಅಂದ್ರೆ ಕೃಷ್ಣನನ್ನ ಸುಮ್ಮನೆ ತಮ್ಮ ಒಬ್ಬ ಆಪ್ತ ಬಾಂಧವ ಸೋದರತ್ತೆ ಮಗ ಅಂತ ಅಷ್ಟು ಮಾತ್ರ ನೋಡದೇನೆ ಅತ್ಯಂತ ಭಕ್ತಿಯಿಂದಾಗಿ ಕೃಷ್ಣನನ್ನ ಕಾಣ್ತಾ ಇದ್ದಾರೆ. ಹೀಗೆ ಕೆಲವು ತಿಂಗಳುಗಳ ಕಾಲ ವಾಸವಾಗಿ ಅವರೆಲ್ಲರೂ ಕೂಡ ಕೇಶವೇನ ಅನುಜ್ಞಾತಾಹ ಪರಮಾತ್ಮನ ಅಪ್ಪಣೆಯನ್ನು ಪಡೆದುಕೊಂಡು ಮತ್ತು ಅಧಿಕೇನ ಸೌಹಾರ್ದೇನ ಸಂಭಾವಿತಾಹ ಪರಮಾತ್ಮ ಅವರಿಗೆ ವಿಶೇಷವಾದಂತಹ ಆದರಗಳನ್ನು ಮಾಡಿದ. ಹೇಗೆ? ಅಧಿಕೇನ ಸೌಹೃದೇನ ಅವರಲ್ಲಿ ಅತ್ಯಂತವಾದಂತಹ ಒಂದು ಸೌಹಾರ್ದವನ್ನ ಪ್ರೀತಿಯನ್ನ ಪಾಂಡವರು ಪರಮಾತ್ಮನಲ್ಲಿ ವಿಶಿಷ್ಟವಾದಂತಹ ಭಕ್ತಿಯನ್ನ ಮಾಡಿದರು. ಅದಕ್ಕನುಗುಣವಾಗಿ ಪರಮಾತ್ಮ ಅವರಲ್ಲಿ ವಿಶಿಷ್ಟವಾದಂತಹ ಸೌಹಾರ್ದವನ್ನು ತೋರಿಸಿ ಅವರಿಗೆ ವಿಶೇಷವಾಗಿ ಸಂಭಾವಿತ ಆಧಾರಗಳನ್ನೆಲ್ಲ ಮಾಡಿ ಪರಮಾತ್ಮನ ಅಪ್ಪಣೆಯನ್ನು ಪಡೆದುಕೊಂಡು ಎಲ್ಲರೂ ಕೂಡ ವಾಪಸ್ ತಮ್ಮ ನಗರವಾದಂತಹ ಇಂದ್ರಪ್ರಸ್ಥಕ್ಕೆ ಬರ್ತಾ ಇದ್ದಾರೆ. ಇಷ್ಟಾದ ಇಂದ್ರಪ್ರಸ್ಥದಲ್ಲಿ ಇದ್ದಾಗ ಒಂದು ದಿವಸ ಅಲ್ಲಿಗೆ ನಾರದರು ಬರ್ತಾರೆ. ಅವರ ಒಂದು ಸಂದರ್ಭದಲ್ಲಿ ಚತುರ್ದಶ ಲೋಕಗಳ ವರ್ಣನೆ ಎಂಬುದು ಬರುತ್ತೆ. ಅತಳ ವಿತಳ ಸುತಲ ತಲಾತಲ ಮುಂತಾದಂತಹ ಚತುರ್ದಶ ಲೋಕಗಳ ವರ್ಣನೆ ಎಂಬುದು ಬರುತ್ತೆ. ಅದನ್ನು ಮತ್ತೆ ನಾವು ಮುಂದಿನ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.